ಸಾಂಗ್ ಲಾಂಚು ಫಸ್ಟ್ ಸಾಂಗು ಫುಲ್ ಸೂಪರ್ ಹಿಟ್ಟು, ಈಗ ಸೆಕೆಂಡ್ ಸಾಂಗ್ ಕೂಡ ಸಗದಾಗಿದೆ. ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ ಸಾಂಗು. ಸೊ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಆಡಿಯನ್ಸನ್ನು, ಎಲ್ಲ ಹೆಣ್ಮಕ್ಳನ್ನು ತಮ್ಮ ಲವ್ನ ಫೀಲ್ ಮಾಡೋಕ್ಕೆ ಒಂದು ಒಳ್ಳೆ ಸಾಂಗ್ ಇದೆ. ಸೊ ಇದನ್ನು ಸೆಲೆಬ್ರೇಟ್ ಮಾಡಿ, ಫೀಲ್ ಮಾಡಿ, ಎಂಜಾಯ್ ಮಾಡಿ ಅಂತ ಕೇಳಿ. ಇನ್ನು ಒಬ್ಬೊಬ್ಬರು ಸಿಂಗರ್, ದೊಡ್ಡ ದೊಡ್ಡ ಸಿಂಗರ್ ಹತ್ರ ಹಾಡಿಸ್ತಾ ಇದ್ದಾರೆ. ಯಾರು ಪ್ಲಾನ್ ಸರ್? ನನ್ನದೇ ಪ್ಲ್ಯಾನ್ ಸರ್. ನನ್ನ ಅಪ್ರೋಚ್ ದೊಡ್ಡದಾಗಿದೆ. ಸೊ ಇವತ್ತಿರೋ ಪರಿಸ್ಥಿತಿಗೆ ನನ್ನ ಹೆಜ್ಜೆ ತುಂಬ ದೊಡ್ಡದಾಗಿದ್ದಾಗ ಮಾತ್ರ ಎಲ್ಲರೂ ನೋಡೋಕ್ಕೆ ಸಾಧ್ಯ. ಸೊ ಆ ಒಂದು ಬಿಗ್ ಅಪ್ರೋಚಲ್ಲೇ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಸರ್. ಸೊ ಸಿನಿಮಾ ಬಜೆಟ್ಗಿಂತ ಮ್ಯೂಸಿಕ್ ಬಜೆಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರು. ಇಲ್ಲ, ಎಲ್ಲ ಬಜೆಟು ಜಾಸ್ತಿ ಆಗಿದೆ ಸರ್. ಏನು ಬಜೆಟ್ ಆಗಿದೆ ಸರ್? ಅದು ಬೇಡ ಸರ್, ಪ್ರಾಬ್ಲಮ್ ಆಗುತ್ತೆ. ಒಳ್ಳೆ ಬಜೆಟ್ ಆಗಿದೆ ಸರ್. ಓಕೆ ಸರ್, ಯಾವ ಹಂತದಲ್ಲಿದೆ ಸಿನಿಮಾ? ಆಲ್ಮೋಸ್ಟ್ GTS ಅಲ್ಲಿ ಇದೆ. ಇನ್ನೇನು 2 ಮಂತ್ಸಲ್ಲಿ ರಿಲೀಸ್ ಮಾಡ್ತೀವಿ ಸರ್. ಅಂದರೆ ಒಂದು ಪ್ರೊಡ್ಯೂಸರ್ ಒಬ್ಬ ಹೀರೋ ಸೇರ್ಕೊಂಡು ಒಂದು ಫಿಲಮ್ ಮಾಡೋದೇ ಗ್ರೇಟು. ರಿಪೀಟೆಡ್ ಮಾಡಿದ್ದಾರೆ, ತುಂಬ ಕಮ್ಮಿ. ಅದು ಸ್ಟಾರ್ಟಿಂಗಲ್ಲೇ ಸೇಮ್ ಪ್ರೊಡಕ್ಷನು, ಸೇಮ್ ಪ್ರೊಡ್ಯೂಸರು, ಸೇಮ್ ನಿನ್ನೆ ಹಾಕ್ಕೊಂಡು ಇನ್ನೊಂದು ಸಿನಿಮಾ ಅನೌನ್ಸ್ ಮಾಡಿದ್ರು. ಇದಕ್ಕೆ ಎಷ್ಟು ಖುಷಿ ಇದೆ, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ತುಂಬ ಖುಷಿ ಇದೆ. ಸೊ ಅವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ಸೊ ಫಸ್ಟ್ ಅವ್ರು ಕೊಟ್ಟಿರೋ ನಂಬಿಕೆ ನಾನು ಉಳಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಾಗಿ ಮತ್ತೊಂದು ಸರಿ ನನಗೂ ಮಾಡಲಿ, ಇನ್ನೂ ಒಂದು 10 ಜನ ನನ್ನಂಥ ಹೊಸಬ್ರಿಗೆ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಆ ಥರ ಮಾಡಬೇಕು ಅಂದರೆ ನನ್ನ ಸಿನಿಮಾ ಗೆಲ್ಲಬೇಕು. ಗೆದ್ದಾಗ ನಾನೇ ನಿಂತ್ಕೊಂಡು ನಾನೇ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿ ನಂತರ ಬರ್ತಕ್ಕಂಥ ಎಲ್ಲ ಒಂದು 3-4 ಜನ ಹೀರೋಗಳು ನಾನೇ ನಮ್ಮ ಪ್ರೊಡಕ್ಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ನೆಕ್ಸ್ಟ್ ಯಾವ ಜಾನರ್ ಇದೆ ಸರ್? ಸರ್ ನೆಕ್ಸ್ಟು ಸ್ವಲ್ಪ ಕಲ್ಟ್ ಮಾಡ್ತಾ ಇದ್ದೀನಿ. ಇದು ಒಂದು ಕಂಟೆಂಟ್ಗೋಸ್ಕರ ಇವತ್ತು ನಮ್ಮ ರಾಜ್ಯದ ಜನತೆಗೆ ನಾನು ಸ್ವಲ್ಪ ಚಿರಪರಿಚಿತ ಆಗಬೇಕು ಅಂತ ಮಾಡ್ತಾರೋ ಸಬ್ಜೆಕ್ಟು. ನೆಕ್ಸ್ಟ್ ಒಂದು ಸ್ವಲ್ಪ ಕಲ್ಟ್ ಬೇಸಲ್ಲಿ ಹೋಗ್ತಾ ಇದ್ದೀನಿ. ಸೊ ಸಾಂಗ್ ಇನ್ನೂ ಎಷ್ಟಿದ್ದಾವೆ, ಯಾವ ಜಾನರ್? ಸರ್ ಇನ್ನೂ 3 ಸಾಂಗ್ಸ್ ಇದೆ. ಸೊ ಇನ್ನೂ ಒಂದು ಲವ್ ಸಾಂಗ್ ಇದೆ, ಒಂದು ಪ್ಯಾಥೋ ಸಾಂಗ್ ಇದೆ, ಒಂದು ಬಿಟ್ ಸಾಂಗ್ ಇದೆ. ಸೊ ಇದು ಕಂಪ್ಲೀಟ್ಲಿ ಬಂದು ಒಂದು ಮ್ಯೂಸಿಕಲ್ ಸಿನಿಮಾ. ನಿಮ್ಗೆ ಎಂಟೈರ್ ಸಿನಿಮಾ ಒಂದು ಎಮೋಷನ್ನ ಕ್ಯಾರಿ ಮಾಡೋದೇ ಮ್ಯೂಸಿಕ್ಕು. ಸೊ ಶ್ರೀಧರ್ ವಿ ಸಂಭ್ರಮ್ ಸರ್ ಅವ್ರ ಹಾಡುಗಳನ್ನ ನಾವು ಆಲ್ಮೋಸ್ಟ್ 1 ವರ್ಷ 2 ವರ್ಷ ಕೇಳಿದ್ದೀವಿ. ಸೊ ಆ ಥರ ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ಇದು ಬಿಗ್ಗೆಸ್ಟ್ ಕಮ್ಬ್ಯಾಕ್ ಆಗೋ ಥರ ಸಿನಿಮಾ ಲೈಫ್ ಟುಡೇ. ಸೊ ಒಂದು ಒಳ್ಳೆ ಸಕ್ಸಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್. ಆ್ಯಸ್ ಎ ರೈಟರು, ಡೈರೆಕ್ಟರು ಪ್ಲಸ್ ಆ್ಯಕ್ಟರ್ ಎಷ್ಟು ಜವಾಬ್ದಾರಿ ಆಗಿದೆ ಸರ್? ಜವಾಬ್ದಾರಿ ಅನ್ನೋದಕ್ಕಿಂತ ಇಲ್ಲಿ ನುಗ್ಗಲೇಬೇಕು, ಗೆಲ್ಲೇಬೇಕು ಅನ್ನೋ ಫೋರ್ಸಲ್ಲಿ ಹೋಗ್ತಾ ಇದ್ದೀನಿ. ಆ ಜವಾಬ್ದಾರಿ ಎಲ್ಲ ಏನೂ ಕಾಣಿಸ್ತಾ ಇಲ್ಲ ಸರ್. ಹೋಗಬೇಕು, ಗೆಲ್ಲಬೇಕು, ಹೊಡಿಬೇಕು ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು.